ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕುಚ್ಚು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನಿವತ್ತು ಬ್ರೈಡಲ್ ಡಿಸೈನ್ ತೋರಿಸಿದ್ದೀನಿ ಮತ್ತು ಇದು ಸ್ಯಾಂಪಲ್ ಡಿಸೈನು. ಹಾಗೆಯೇ ನಾನು 6 ಥ್ರೆಡ್ ತೊಗೊಂಡಿದ್ದೀನಿ ಮತ್ತು ನೀಡಲ್ ನಂಬರ್ 9 ತೊಗೊಂಡಿದ್ದೀನಿ. ಮತ್ತು ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫಸ್ಟಿಗೆ ನಾನೊಂದು ನಾಟ್ ಹಾಕೋತಿದ್ದೀನಿ. ಒಂದು ನಾಟ್ ಹಾಕ್ಕೊಂಡು ಮತ್ತು ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ನಾಟ್ ಹಾಕೋತಿದ್ದೀನಿ. ಸಿಂಗಲ್ ನಾಟ್ ಆದಮೇಲೆ 4 ಚೈನ್ 1 2 3 4 ಚೈನ್ ಹಾಕಿ ನಾನಿಲ್ಲೊಂದು ಅದಕ್ಕೆ ಎಷ್ಟು ಗ್ಯಾಪ್ ಬೇಕು 4 ಚೈನ್ ಗ್ಯಾಪು ಅದು ಬಿಟ್ಟು ನಾನು ಮತ್ತೆ ಇನ್ನೊಂದು ಸಿಂಗಲ್ ನಾಟ್ ಹಾಕೋತಿದ್ದೀನಿ. ಸಿಂಗಲ್ ನಾಟ್ ಆದಮೇಲೆ 1 2 ಚೈನ್ ಹಾಕಿ ಮತ್ತು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ನಾಟು. ಮತ್ತು ನೆಕ್ಸ್ಟ್ 3 ಚೈನ್ 1 2 3 ಚೈನ್ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ನಾಟು. ಫ್ರೆಂಡ್ಸ್, ನಾನಿದು ಮಧ್ಯದಲ್ಲಿ ಕಂಟಿನ್ಯೂಸ್ ಆಗಿ ಇದೇ ರೀತಿ ಹಾಕಲ್ಲ. ನೀವು ಚೈನ್ಗಳನ್ನ ನೋಡ್ಕೊಳ್ಳಿ, ಯಾವ್ಯಾವ ಗ್ಯಾಪ್ ಎಷ್ಟು ಚೈನ್ ಹಾಕಿ ಯಾವ್ಯಾವ ಗ್ಯಾಪ್ಗೆ ಹಾಕೋತೀನಿ ಅಂತ ನೋಡ್ಕೊಳ್ಳಿ. ಇದು ಒಂದೇ ಥರ ಇರೋದಿಲ್ಲ. ಮತ್ತು ನೆಕ್ಸ್ಟು ನಾನು ಈ ರೀತಿ ಬೀಡ್ ತೊಗೋತಿದ್ದೀನಿ. ಈ ರೀತಿ ಫ್ಲವರ್ ಬೀಡ್ ನೀವು ಯಾವುದಾದ್ರೂ ಕೂಡ ತೊಗೋಬೋದು. ರೌಂಡ್ ಬೀಡ್ ಆದರೂ ತೊಗೋಬೋದು, ಫ್ಲವರ್ ಬೀಡ್ ಅಥವಾ ಸ್ವಲ್ಪ ಲೆಂತ್ ಇರೋದು ಆ ರೀತಿ ಬೀಡಾದರೂ ತೊಗೋಬೋದು. ನಾನಿಲ್ಲಿ ಬೀಡನ್ನ ಥ್ರೆಡ್ಗೆ ತೋರಿಸಿ ಒಂದು ಬೀಡ್ ಲಾಕ್ ಮಾಡ್ಕೊಂಡಿದ್ದೀನಿ. ಬೀಡ್ ಲಾಕ್ ಆದಮೇಲೆ ನಾನಿಲ್ಲಿ ಅದಕ್ಕೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಗ್ಯಾಪ್ ಬಿಟ್ಟು ಒಂದು ನಾಟ್ ಹಾಕೋತಿದ್ದೀನಿ. ಒಂದು ನಾಟ್ ಆದಮೇಲೆ ನೆಕ್ಸ್ಟು ನಾನಿಲ್ಲಿ ಮತ್ತೆ 4 ಚೈನ್ ಹಾಕೋತಿದ್ದೀನಿ. 1 2 3 4 ಚೈನ್ ಹಾಕ್ಕೊಂಡು ನಾನಿಲ್ಲಿ ಬಟ್ಟೆನ ಟರ್ನ್ ಮಾಡ್ಕೋತಿದ್ದೀನಿ. ಟರ್ನ್ ಮಾಡಿಕೊಂಡು ನಾನಿಲ್ಲಿ ನಾಟ್ ಹಾಕಿದ್ದಲ್ಲ ಬೀಡಿಂದ ಅಲ್ಲಿ ಹೋಗಿ ಒಂದು ಸಿಂಗಲ್ ನಾಟ್, ಅದರೊಳಗಡೆ ಹೋಗಿ ಒಂದು ಸಿಂಗಲ್ ನಾಟ್ ಆದಮೇಲೆ ಮತ್ತೆ 1 2 3 ಚೈನ್ ಹಾಕಿ ಇಲ್ಲಿ ನಾನು 3 ಚೈನ್ ಗ್ಯಾಪಲ್ಲಿ ಒಂದು ನಾಟ್ ಹಾಕ್ಕೊಂಡಿದ್ವಲ್ಲ, ಬ್ಯಾಕ್ ಸೈಡ್ ತಿರುಗಿಸಿದ್ಮೇಲೆ ಕಾಣಿಸುತ್ತೆ. ಇಲ್ಲಿ 3 ಚೈನ್ ಹಾಕೋದಕ್ಕಿಂತ ಫಸ್ಟ್ ಒಂದು ನಾಟ್ ಹಾಕ್ಕೊಂಡಿದ್ವಿ, ಅಲ್ಲಿ ಹೋಗಿ ಒಂದು ಸಿಂಗಲ್ ನಾಟ್ ಆದಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡ್ಕೊಂಡಾದಮೇಲೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ 4 ಚೈನ್ ಹಾಕಿದ್ವಲ್ಲ ಬೀಡಿಂದ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ಡು ಅದೇ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ ಈ ರೀತಿ ಡಬಲ್ ಕ್ರೋಶನ ಹಾಕೊಂಡು ಹೋಗಬೇಕು. ಡಬಲ್ ಕ್ರೋಶ ಕಂಬ ಎರಡು ಕೂಡ ಒಂದೇ ನೋಡಿ. 3 4 ಇದೇ ರೀತಿ ಇದರೊಳಗಡೆ 12 ಡಬಲ್ ಕ್ರೋಶನ ಫಿಲ್ ಮಾಡ್ಕೋಬೇಕು. ಇಲ್ಲಿ 12 ಡಬಲ್ ಕ್ರೋಶ ಆಗಿದೆ. ನೆಕ್ಸ್ಟ್ ನಾನು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ನಾಟ್ ಹಾಕೋತಿದ್ದೀನಿ. ಸಿಂಗಲ್ ನಾಟ್ ಆದಮೇಲೆ 2 ಚೈನ್ 1 2 ಚೈನ್ ಹಾಕಿ ಮತ್ತು ಇಲ್ಲೂ ಕೂಡ ಒಂದು ಸಿಂಗಲ್ ನಾಟ್, 2 ಚೈನ್ ಗ್ಯಾಪ್ ಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ನಾಟು. ಮತ್ತು 4 ಚೈನ್ ಆದಮೇಲೆ ಮತ್ತೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ನಾಟು. ಮತ್ತು 2 ಚೈನ್ 1 2 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ನಾಟು. ಇದಾದಮೇಲೆ ಈ ರೀತಿ ಬೀಡ್ ತೊಗೊಂಡಿದ್ದೀನಿ. ಈ ರೀತಿ ಬೀಡನ್ನ ಥ್ರೆಡ್ಗೆ ತೂರಿಸಿ ಬೀಡ್ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಎಲ್ಲಿಗೆ ಬರುತ್ತೆ ಅಲ್ಲ ನೋಡಿ ನಾನೊಂದು ಸಿಂಗಲ್ ನಾಟ್ ಹಾಕೋತಿದ್ದೀನಿ. ಸಿಂಗಲ್ ನಾಟ್ ಆದಮೇಲೆ ಮತ್ತೆ 2 ಚೈನ್ 1 2 ಚೈನ್ ಹಾಕಿ ಮತ್ತು ಅದು ಕೂಡ ಸಿಂಗಲ್ ನಾಟ್. ಮತ್ತು 1 2 3 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ನಾಟ್. ಇದಾದಮೇಲೆ ಮತ್ತೆ 1 2 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ನಾಟ್. ಇದಾದಮೇಲೆ ಮತ್ತೆ 1 2 3 ಚೈನ್ ಹಾಕಿ ಒಂದು ಸಿಂಗಲ್ ನಾಟು. ಇದನ್ನು ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ
ಮತ್ತು ಒಂದು ಸಿಂಗಲ್ ನಾಟ್ ಆದಮೇಲೆ ಮತ್ತೆ ನೆಕ್ಸ್ಟ್ 4 ಚೈನ್ 2 3 4 ಚೈನ್ ಹಾಕಿ ಬಟ್ಟೆನ ಟರ್ನ್ ಮಾಡಿಕೊಂಡು ಈ ಲಾಕ್ ಇದೆಯಲ್ಲ, ಬೀಡ್ಗಿಂತ ಮುಂಚೆ ಒಂದು ಲಾಕ್ ಹಾಕಿದ್ವಲ್ಲ ಸಿಂಗಲ್ ನಾಟು, ಅಲ್ಲಿಗೆ ಹೋಗಿ ಮತ್ತೆ ಒಂದು ನಾಟ್, ನೆಕ್ಸ್ಟ್ ಮತ್ತೆ 1 2 3 ಚೈನ್ ಹಾಕಿ ನಾಟ್ ಇತ್ತಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ನಾಟ್ ಆದಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡಿ ನಾನಿಲ್ಲಿ ಮತ್ತೆ ಈ 4 ಚೈನ್ ಗ್ಯಾಪಲ್ಲಿ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು 4 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ, 3ರಲ್ಲಿ 2ರಲ್ಲಿ ಒಂದು ಸರಿ 2ರಲ್ಲಿ ಒಂದು ಸರಿ ಇದೇ ರೀತಿ ಡಬಲ್ ಕ್ರೋಶೆಗಳನ್ನ ಫಿಲ್ ಮಾಡ್ಕೊತೀನಿ. ಇದರಲ್ಲೂ ಕೂಡ ನಾನು 12 ಡಬಲ್ ಕ್ರೋಶೆನ ಫಿಲ್ ಮಾಡ್ಕೊತೀನಿ. ಫ್ರೆಂಡ್ಸ್, ನಾನು ಒಂದಿಷ್ಟು ದೂರ ಹಾಕ್ಕೊಂಡಿದ್ದೀನಿ ಈ ರೀತಿ ನೋಡಿ. ಒಂದು ಆರ್ಚ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ, ಮತ್ತು ಒಂದು ರಿಂಗ್ ಬೀಡ್ ಹಾಕ್ಕೊಂಡಿದ್ದೀನಿ, ಮತ್ತು ಒಂದು ಆರ್ಚು ಒಂದು ರಿಂಗ್ ಬೀಡ್ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ. ಲಾಸ್ಟಿಗೆ ಈ ರೀತಿ 2 ಚೈನ್ ಹಾಕ್ಕೊಂಡು ಇದು ಕಟ್ ಮಾಡ್ಕೊಂಡು ಎಂಡ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ನೆಕ್ಸ್ಟ್ ಸ್ಟೆಪ್ಪಿಗೆ ನಾನು ಥ್ರೆಡ್ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಇದು ಕೂಡ 6 ಎಳೆ ಇದೆ. ಫಸ್ಟಿಗೆ ನಾನು ನಾಟ್ ಹಾಕಿದ್ನಲ್ಲ ಸ್ಟಾರ್ಟಿಂಗು, ಅಲ್ಲೇ ಹೋಗಿ ಮತ್ತೆ ಇನ್ನೊಂದು ಸಿಂಗಲ್ ನಾಟ್ ಹಾಕೋತಿದ್ದೀನಿ. ಸಿಂಗಲ್ ನಾಟ್ ಹಾಕಿದ್ಮೇಲೆ 4 ಚೈನ್ 1 2 3 4 ಚೈನ್ ಹಾಕಿ ಈ ನಾಟ್ ಹಾಕಿದ್ವಲ್ಲ ಫಸ್ಟು 4 ಚೈನ್ ಹಾಕಿ ಅಲ್ಲಿಗೆ ಹೋಗಿ ಮತ್ತೆ ಇನ್ನೊಂದು ಸಿಂಗಲ್ ನಾಟ್ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಫಸ್ಟ್ ಸ್ಟಾರ್ಟಿಂಗು ಕಂಬ ಇದೆಯಲ್ಲ ಅಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ 2ರಲ್ಲಿ ಒಂದು ಸರಿ ನಾನು ಇಲ್ಲಿ ಒಂದು ಕಂಬ ಹಾಕ್ಕೊಂಡಿದ್ದೀನಿ. ಒಂದು ಕಂಬ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಚೈನ್ ಹಾಕ್ಕೋಬೇಕು. ಒಂದು ಚೈನ್ ಆದಮೇಲೆ ಈ ರೀತಿ 3 mm ರೌಂಡ್ ಬೀಡ್ ತೊಗೊಂಡಿದ್ದೀನಿ ಪ್ಲೇನು. ಅದು ಒಂದನ್ನು ಥ್ರೆಡ್ಗೆ ತೂರಿಸ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ ಕಂಬ ಹಾಕಿದ್ದೀವಲ್ಲ ಅಲ್ಲಿ ಹೋಗಿ ಥ್ರೆಡ್ ತರಬೇಕು. ಈ 3 ಆಗುತ್ತೆ. 3 ಕೂಡ ನೀಡಲಲ್ಲೇ ಇಟ್ಕೋಬೇಕು, ಅದನ್ನು ನಾಟ್ ಹಾಕೊಳ್ಳೋಗಿಲ್ಲ, ನೀಡಲಲ್ಲೇ ಇಟ್ಕೋಬೇಕು. ಮತ್ತು ಒಂದು ಸರಿ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಅದೇ ಜಾಗದಲ್ಲಿ ಹೋಗಿ ಥ್ರೆಡ್ ತರಬೇಕು. ಆವಾಗಲೂ ಕೂಡ ಇದರಲ್ಲೇ ಇಟ್ಕೋಬೇಕು. ಇದರಲ್ಲೇ ನಾನು 4 ಸರಿ ತೊಗೋತೀನಿ. ಇವಾಗ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ಹಾಕಿ ಈ ಗ್ಯಾಪಲ್ಲಿ ಹೋಗಿ 4 ಸರಿ ತೊಗೋತೀನಿ. 4 ಕೂಡ ಥ್ರೆಡಲ್ಲೇ ಇಟ್ಕೋಬೇಕು. 3 4 ನಾನು 4 ಟೈಮ್ಸು ಈ ರೀತಿ ತೊಗೊಂಡಿದ್ದೀನಿ. ಈ ರೀತಿ ಆದಮೇಲೆ 4 ಟೈಮ್ಸು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಎಲ್ಲದರೊಳಗಡೆನೂ ಪಟ್ಟಿಗೆ ಎಳ್ಕೊಬರಬೇಕು. ಎಳ್ಕೊಂಡು ಬಂದಾದಮೇಲೆ ಇದನ್ನು ತೊಗೊಂಡು ಒಂದು ಸಿಂಗಲ್ ನಾಟ್ ಹಾಕೋಬೇಕು. ನೋಡಿ, ಇದು ಒಂದು ಪಫ್ ಡಿಸೈನ್ ಬರುತ್ತೆ. ಮತ್ತು ನೆಕ್ಸ್ಟು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ಡು ನಾನಿಲ್ಲಿ 1 2 ಡಬಲ್ ಕ್ರೋಶನ ಸ್ಕಿಪ್ ಮಾಡಿ ನೆಕ್ಸ್ಟ್ ಡಬಲ್ ಕ್ರೋಶಗೆ ಹೋಗಿ ಮೇಲ್ಗಡೆ ಚೈನ್ ಗ್ಯಾಪ್ ಕಾಣಿಸುತ್ತಲ್ಲ ಅಲ್ಲಿ ಹೋಗಿ ಥ್ರೆಡ್ ತರ್ತಿದ್ದೀನಿ. ಥ್ರೆಡ್ ತಂದಮೇಲೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ 2ರಲ್ಲಿ ಒಂದು ಸರಿ ಮತ್ತೆ ಅದೇ ರೀತಿ ಒಂದು ಡಬಲ್ ಕ್ರೋಶ ಆದಮೇಲೆ ಒಂದು ಚೈನ್ ಆದಮೇಲೆ ಒಂದು ಬೀಡನ್ನ ಥ್ರೆಡ್ಗೆ ತೂರಿಸಿ ಬೀಡ್ ಲಾಕ್, ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ಈ ಡಬಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತರಬೇಕು. ಆ ಥ್ರೆಡ್ನ ನೀಡಲಲ್ಲೇ ಇಟ್ಕೋಬೇಕು. ಮತ್ತು ಅದೇ ರೀತಿ 4 ಟೈಮ್ಸ್ ಮಾಡ್ಕೋಬೇಕು. 4 ಸರಿ 3 4 4 ಸರಿ ಆಗಿದೆ. 4 ಸರಿ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು 4 ಒಳಗಡೆನೂ ಒಟ್ಟಿಗೆ ಬರಬೇಕು. ಒಟ್ಟಿಗೆ ಬಂದು ಮತ್ತೆ ಸೂಜಿ ಮೇಲೆ ಥ್ರೆಡ್ ತೊಗೊಂಡು ಇದು ಒಂದು ನಾಟ್ ಹಾಕ್ಕೋಬೇಕು. ನಾಟ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ಮತ್ತು 2 ಮನೆ ಗ್ಯಾಪ್ ಬಿಟ್ಟು ಅಂದರೆ 2 ಡಬಲ್ ಕ್ರೋಶ ಬಿಟ್ಟು 3ನೇ ಡಬಲ್ ಕ್ರೋಶ ಮೇಲ್ಗಡೆ ಹೋಗಿ ಒಂದು ಡಬಲ್ ಕ್ರೋಶ. ಫ್ರೆಂಡ್ಸ್, ಇದೇ ರೀತಿ ಇದನ್ನು ಕಂಟಿನ್ಯೂ ಮಾಡ್ಕೋತೀನಿ ನಾನು. ಫ್ರೆಂಡ್ಸ್, ಇಲ್ಲಿ ನಾನು 6 ಪಫ್ಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ. ಈ ಡಬಲ್ ಕ್ರೋಶ ಆರ್ಚ್ ಮೇಲೆ 6 ಪಫ್ಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ. ಇದು ಆದಮೇಲೆ ನಾನಿಲ್ಲಿ ಒಂದು ಸಿಂಗಲ್ ನಾಟ್ ಹಾಕೋತಿದ್ದೀನಿ. 2 ಚೈನ್ ಗ್ಯಾಪ್ ಇತ್ತಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ನಾಟ್ ಹಾಕೋತಿದ್ದೀನಿ. ಸಿಂಗಲ್ ನಾಟ್ ಆದಮೇಲೆ ನೋಡಿ ಈ ರೀತಿ ಕಾಣಿಸುತ್ತೆ. ನೆಕ್ಸ್ಟು ನಾನಿಲ್ಲಿ 3 ಚೈನ್ ಹಾಕೋತಿದ್ದೀನಿ. 1 2 3 ಚೈನ್ ಹಾಕಿ ಈ ನಾಟ್ ಹಾಕಿದ್ವಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ನಾಟ್ ಹಾಕೋತಿದ್ದೀನಿ. ಸಿಂಗಲ್ ನಾಟ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು
ಈ ರಿಂಗ್ ಬಿಡ್ ಗ್ಯಾಪಲ್ಲಿ ಅಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ. ಇಲ್ಲೂ ಕೂಡ ಒಂದು ಡಬಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಚೈನು, ಒಂದು ಬೀಡ್ ಹಾಕಿ ಒಂದು ಬೀಡ್ ಲಾಕು. ಇಲ್ಲೂ ಕೂಡ ನಾನು ಪಫ್ ಡಿಸೈನ್ ಹಾಕೋತಿದ್ದೀನಿ. ಈ ರಿಂಗ್ ಬೀಡ್ಗೂ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ಈ ಗ್ಯಾಪಲ್ಲಿ ಹೋಗಿ, ಕಂಬದ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ನೂ ಕೂಡ ನಾನು ಒಟ್ಟಿಗೆ ಇಟ್ಕೊಂಡಿದ್ದೀನಿ. ಇಲ್ಲೂ ಕೂಡ ನಾನು 4 ಡಬಲ್ ಕ್ರೋಶ, 4 ಸರಿ ಪಫ್ ಡಿಸೈನ್ ಬರೋದಕ್ಕೋಸ್ಕರ 4 ಸರಿ ಥ್ರೆಡ್ ತೊಗೊಂಡು ಸೂಜಿಲೇ ಇಟ್ಕೊಂಡಿದ್ದೀನಿ. 4 ಒಟ್ಟಿಗೆ ತೊಗೋಬೇಕು. ಮತ್ತು ಒಂದು ನಾಟ್ ಸೇಮ್ ಇದೇ ರೀತಿ ಪಫ್ ಡಿಸೈನ್ ಹಾಕ್ಕೊಂಡು ಹೋಗಬೇಕು. ಇದರಲ್ಲೂ ಕೂಡ ನಾನು ಫಿಲ್ ಮಾಡ್ಕೋತೀನಿ. ನಾನಿಲ್ಲಿ ಇದ್ರೊಳಗಡೆ 5 ಪಫ್ಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ. 5 ಪಫ್ ಆದಮೇಲೆ ಇಲ್ಲಿ 2 ಚೈನ್ ಹಾಕಿದ್ವಲ್ಲ, ಅದ್ರ ಮುಂದೆ ಒಂದು ನಾಟ್ ಹಾಕಿದ್ವಲ್ಲ, ಅಲ್ಲಿ ಹೋಗಿ ಒಂದು ಸಿಂಗಲ್ ನಾಟ್ ಆದಮೇಲೆ ಮತ್ತೆ 4 ಚೈನ್, 1 2 3 4 ಚೈನ್ ಹಾಕಿ ಇಲ್ಲಿ ನಾಟ್ ಹಾಕಿದ್ವಲ್ಲ, ಇಲ್ಲಿ ಒಂದು ಸಿಂಗಲ್ ನಾಟ್ ಆದಮೇಲೆ ನೆಕ್ಸ್ಟ್ ಇದೇ ರೀತಿ ಪಫ್ನ ಕಂಟಿನ್ಯೂ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇದೇ ರೀತಿ ಇಲ್ಲೂ ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ನಾನು ಕಂಟಿನ್ಯೂ ಮಾಡ್ಕೋತೀನಿ. ಫ್ರೆಂಡ್ಸ್, ಸೆಕೆಂಡ್ ಸ್ಟೆಪ್ಪು ಪಫ್ ಡಿಸೈನ್ ಇದು ಮುಗ್ದಿದೆ ನೋಡಿ. ಲಾಸ್ಟಿಗೆ ನಾನು ಈ ರೀತಿ ಹಾಕ್ಕೊಂಡು 2 ಚೈನ್ ಹಾಕಿ ಎಂಡ್ ಮಾಡ್ಕೊಂಡಿದ್ದೀನಿ, ಕಟ್ ಮಾಡಿಕೊಂಡು ನೋಡಿ. ಈ ರೀತಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಈಗ ಇದ್ರ ಮೇಲೆ ಕುಚ್ಚು ಕಟ್ಟಿದ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಇದಕ್ಕೆ ಕುಚ್ಚು ಕಟ್ಟಿ ಫ್ರೆಂಡ್ಸ್, ಫೈನಲ್ ಲುಕ್ ಬಂದು ಈ ರೀತಿ ಇದೆ. ಕುಚ್ಚು ಕಟ್ಟಿದ ಮೇಲೆ ಈ ರೀತಿ ಕಾಣಿಸುತ್ತೆ. ನಾನು ಕುಚ್ಚಿಗೆ 75 ಎಳೆ ಥ್ರೆಡ್ ತೊಗೊಂಡಿದ್ದೀನಿ. 75 ಎಳೆ ತೊಗೊಂಡಿದ್ದೀನಿ. ನೀವು ವಿತೌಟ್ ಕುಚ್ಚು ಕೂಡ ಹಾಕೋಬೋದು. ಯಾವುದಾದ್ರೂ ಹ್ಯಾಂಗಿಂಗ್ ಬೀಡ್ ಆ ರೀತಿ ತೊಗೋಬೋದು. ಇಲ್ಲಾಂದರೆ ವಿತೌಟ್ ಕುಚ್ಚು ಕೂಡ ಹಾಕೋಬೋದು. ಅದು ಚೆನ್ನಾಗಿ ಕಾಣಿಸುತ್ತೆ ವಿತೌಟ್ ಕುಚ್ಚು ಕೂಡ. ಇದಕ್ಕೆ ಸ್ಟೋನ್ಲೆಸ್ ಕೂಡ ಅಂಟಿಸಿದ್ದೀನಿ ನೋಡಿ. ಇನ್ನೊಂದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಬೇಕು ಅಂದರೆ ಸ್ಟೋನ್ಲೆಸ್ ಕೂಡ ಅಂಟಿಸ್ಕೋಬೋದು. ನಾನು ಇಲ್ಲಿ ಅಂಟಿಸಿಲ್ಲ, ಇದು ಪ್ಲೇನ್ ಇದೆ, ಇದು ಬಂದು ಅಂಟಿಸಿದ್ದೀನಿ ನೋಡಿ. ನಿಮಗೆ ಹೇಗೆ ಅನಿಸುತ್ತೆ, ಕಸ್ಟಮರ್ಗೆ ಹೇಗೆ ಬೇಕೋ ಆ ರೀತಿ ನೀವು ಸ್ಟೋನ್ಲೆಸ್ ಕೂಡ ಅಂಟಿಸ್ಕೋಬೋದು. ಅಂದರೆ ಫ್ರೆಂಡ್ಸ್, ಇದು ಚಾರ್ಜಸ್ ಮಾಡ್ತೀನಿ ಅಂತ ಹೇಳಿದ್ರೆ ನಿಮಗೆ ಪಫ್ ಇರೋದ್ರಿಂದ ಟೈಮ್ ಹಿಡಿಯುತ್ತೆ. ನೀವು 600ಇಂದ 650ವರೆಗೂ ಚಾರ್ಜಸ್ ಮಾಡ್ಬೋದು ಇದಕ್ಕೆ. ಮತ್ತು ಬೀಡು ಇದೆ, ಸ್ಟೋನ್ಲೆಸ್ಸು, ಅದಾದಮೇಲಿಂದ ಪಫ್ಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗಾಗಿ ನೀವು ಚಾರ್ಜಸ್ ಅಷ್ಟು ಮಾಡ್ಬೋದು. ಫ್ರೆಂಡ್ಸ್, ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.